ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ರು? ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಕುಡ್ಲಾ ಯೂಟ್ಯೂಬ್ ಚಾನೆಲ್. ಡಿಸೆಂಬರ್ ಬಂತು ಅಂದ್ರೆ ವಿಂಟರ್ ಹಾಗೂ ಕ್ರಿಸ್ಮಸ್ ಸೀಸನ್ ಶುರು ಆಯ್ತಂತಾನೆ ಅರ್ಥ. ಕ್ರಿಸ್ಮಸ್ ಅಂದ್ರೆ ಸಾಕು ನೆನಪಾಗುದೇ ಕುಸ್ವಾರ್. ಅದಕ್ಕಾಗಿ ನಾನು ಇವತ್ತು ಮಂಗಳೂರು ಕ್ರಿಸ್ಮಸ್ ಸ್ಪೆಷಲ್ ಕುಸ್ವಾರ್ಗಳಲ್ಲಿ ಒಂದಾದ ತುಂಬಾನೇ ಟೇಸ್ಟಿ, ಸಿಂಪಲ್ ಹಾಗೂ ಕ್ರಿಸ್ಪಿಯಾದ ರೋಸ್ ಕುಕೀಸ್ ಮಾಡ್ತಿದ್ದೇನೆ. ಬನ್ನಿ ಹಾಗಾದ್ರೆ ಈ ಕ್ವಿಕ್ ರೆಸಿಪಿಯನ್ನು ಮಾಡೋದು ಹೇಗಂತ ನಾವೀಗ ನೋಡೋಣ. Welcome to Smart Kudla Recipes. ಮೊದಲಿಗೆ ಹಿಟ್ಟನ್ನು ರೆಡಿ ಮಾಡಿಕೊಳ್ಳೋಣ. ಒಂದು ಫ್ಲಾಟ್ ಬಾಟಮ್ ಅಥವಾ ಅಗಲವಾದ ಪಾತ್ರೆಯನ್ನು ಅಥವಾ ಬೌಲ್ ಅನ್ನು ತಗೊಳ್ಬೇಕು. ಒಂದು ಮೊಟ್ಟೆಯನ್ನು ಒಡೆದು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಪಾತ್ರೆಯಲ್ಲಿ ತಗೊಳ್ಬೇಕು. ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು, ಹಾಗೇನೆ 1/4 ಕಪ್ಪು ಪುಡಿ ಮಾಡಿಟ್ಟಂತಹ ಸಕ್ಕರೆ, ಸ್ವಲ್ಪ ಏಲಕ್ಕಿ ಪೌಡರ್, ಒಂದು ಚಿಟಿಕೆಯಷ್ಟು ಜಾಯಿಕಾಯಿ ಹುಡಿ ಅಥವಾ ನಟ್ಮೆಗ್ ಪೌಡರ್, ಇದು ಆಪ್ಷನಲ್. ಹಾಗೇನೆ ಸ್ವಲ್ಪನೇ ವೆನಿಲಾ ಎಸೆನ್ಸ್, ಇದು ಕೂಡ ಆಪ್ಷನಲ್. ಈಗ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಪೂರ್ತಿಯಾಗಿ ಕರಗುವವರೆಗೆ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಇದಕ್ಕೆ 1 ಕಪ್ ಅಷ್ಟು ಮೈದಾ ಹಿಟ್ಟು, ಹಾಗೇನೆ 1/4 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಣ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕುಕ್ಕೀಸ್ ಕ್ರಿಸ್ಪಿಯಾಗಿ ಬರ್ತದೆ. ಈಗ ಇದಕ್ಕೆ ತೆಂಗಿನ ಹಾಲನ್ನು ಸೇರಿಸಬೇಕು. ಮೊದಲಿಗೆ ಅರ್ಧ ಕಪ್ ತೆಂಗಿನ ಹಾಲನ್ನು ಮಿಕ್ಸ್ ಮಾಡಿ ನಂತರ ನೋಡ್ಕೊಂಡು ಸ್ವಲ್ಪನೇ ತೆಂಗಿನ ಹಾಲನ್ನು ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಗಂಟು ಇಲ್ಲದಾಗೆ ಹಿಟ್ಟನ್ನು ಕಲಸಬೇಕು. ಹಿಟ್ಟಿನ ಹದ ಕೂಡ ಇಲ್ಲಿ ತುಂಬಾ ಮುಖ್ಯ. ಹಿಟ್ಟು ಜಾಸ್ತಿ ಕೂಡ ದಪ್ಪ ಆಗಬಾರ್ದು, ಜಾಸ್ತಿ ಕೂಡ ತೆಳು ಆಗಬಾರ್ದು. ಹಿಟ್ಟಿನ ಹದ ನೀರು ದೋಸೆಗಿಂತ ಸ್ವಲ್ಪ ದಪ್ಪ ಇರಬೇಕು. ಹಾಗೇನೆ ದೋಸೆ ಅಥವಾ ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ತೆಳು ಆಗಿರಬೇಕು. ಕೊನೆಗೆ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಕಪ್ಪು ಎಳ್ಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಕಿದ್ರೆ ಬಿಳಿ ಎಳ್ಳನ್ನು ಕೂಡ ಸೇರಿಸಬಹುದು. ನೋಡಿ, ಈಗ ಚಮಚವನ್ನು ಹಿಟ್ಟಿನಲ್ಲಿ ಡಿಪ್ ಮಾಡಿದಾಗ ಚಮಚದ ಹಿಂದೆ ಹಿಟ್ಟಿನ ಕೋಟ್ ಈ ರೀತಿ ಆಗಬೇಕು. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸಬೇಕು. ಬೆರಳಿನಲ್ಲಿ ಹೀಗೆ ಒಂದು ಗೆರೆ ಎಳೆದ್ರೆ ಆ ಲೈನ್ ಹಾಗೇನೆ ಇರಬೇಕು, ಅದು ಜಾಯಿಂಟ್ ಆಗಬಾರ್ದು. ಈ ರೀತಿ ನಾವು ಹಿಟ್ಟಿನ ಹದವನ್ನು ಚೆಕ್ ಮಾಡಬಹುದು. ಈಗ ಹಿಟ್ಟನ್ನು ಒಂದು ಮುಚ್ಚಳವನ್ನು ಮುಚ್ಚಿಟ್ಟು 15ರಿಂದ 20 ನಿಮಿಷಗಳ ಕಾಲ ಹಾಗೇನೆ ಬಿಡಬೇಕು. ಈಗ ಒಂದು ಬಾಣಲೆ ಅಥವಾ ಪಾತ್ರೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ರೋಸ್ ಕುಕ್ಕೀಸ್ ಮಾಡೋ ಅಚ್ಚನ್ನು ಎಣ್ಣೆಯಲ್ಲಿ ಮುಳುಗಿಸಬೇಕು. ಸುಮಾರು 30ರಿಂದ 40 ಸೆಕೆಂಡ್ ತನಕ ಅಚ್ಚನ್ನು ಎಣ್ಣೆಯಲ್ಲಿ ಹಾಗೇನೆ ಬಿಡಬೇಕು. ನಂತರ ಈ ಬಿಸಿಯಾದ ಅಚ್ಚನ್ನು ಹಿಟ್ಟಿನಲ್ಲಿ 3/4 ಭಾಗ ಮಾತ್ರ ಮುಳುಗಿಸಿ ತಕ್ಷಣ ಬಿಸಿ ಎಣ್ಣೆಯಲ್ಲಿ ಬಿಡಬೇಕು. ಎಣ್ಣೆಯಲ್ಲಿ ಅಚ್ಚನ್ನು ಸ್ವಲ್ಪ ಶೇಕ್ ಮಾಡಿದ್ರೆ ಸಾಕು, ಕುಕ್ಕೀಸ್ ಅಚ್ಚಿನಿಂದ ಜಾರ್ಕೊಳ್ತದೆ. ಕುಕ್ಕೀಸ್ ಬಿಟ್ಟ ತಕ್ಷಣ ಮತ್ತೆ ಅಚ್ಚನ್ನು ಎಣ್ಣೆಯಲ್ಲಿ 30ರಿಂದ 40 ಸೆಕೆಂಡ್ ಬಿಸಿ ಮಾಡಿ ನಂತರ ಹಿಟ್ಟಿನಲ್ಲಿ ಮುಳುಗಿಸಿ ಕುಕ್ಕೀಸ್ ಅನ್ನು ಎಣ್ಣೆಯಲ್ಲಿ ಬಿಡಬೇಕು. ಇದೇ ರೀತಿ ಪ್ರತಿ ಸಲವೂ ಹೀಗೇನೆ ಮಾಡಬೇಕು. ಗ್ಯಾಸ್ ಹೈ ಫ್ಲೇಮ್ ಅಲ್ಲಿ ಇರಬಾರ್ದು, ಮೀಡಿಯಂ ಅಥವಾ ಲೋ ಫ್ಲೇಮ್ ನಲ್ಲಿ ಇಟ್ಕೊಳ್ಬೇಕು. ಎರಡೂ ಬದಿಗಳನ್ನು ತಿರುಗಿಸಿ ಫ್ರೈ ಮಾಡಬೇಕು, ಇಲ್ಲಾಂದ್ರೆ ಬೇಗ ಕಪ್ಪಾಗ್ತದೆ. ತಿಳಿಕಂದು ಅಥವಾ ಲೈಟ್ ಬ್ರೌನ್ ಬಣ್ಣ ಬರುವಾಗ ಎಣ್ಣೆಯಿಂದ ಕುಕ್ಕೀಸ್ ಅನ್ನು ತೆಗಿಬೇಕು. ಜಾಸ್ತಿ ಬ್ರೌನ್ ಆಗ್ಲಿಕ್ಕೆ ಬಿಟ್ರೆ ಎಣ್ಣೆಯಿಂದ ತೆಗೆದಾದ್ಮೇಲೆ ಅದು ಕಪ್ಪಾಗಿ ಬಿಡ್ತದೆ. ನೋಡಿ, ಗರಿಗರಿಯಾದ ರುಚಿಕರವಾದ ರೋಸ್ ಕುಕ್ಕೀಸ್ ರೆಡಿಯಾಗಿದೆ. ನಾವಿಲ್ಲಿ 1 ಕಪ್ ಮೈದಾ ಹಿಟ್ಟನ್ನು ತಗೊಂಡಿದ್ವಿ. ಇದರಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕುಕ್ಕೀಸ್ ರೆಡಿಯಾಗಿದೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ. ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಸ್ಮಾರ್ಟ್ ಕುಡ್ಲಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ರೆಸಿಪಿ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು, ಬೈ ಬೈ, ಸಿ ಯು.